ನಾಡಿದ್ದು ನಿರ್ಧಾರವಾಗಲಿದೆ ನಟ ದರ್ಶನ್ ಫಾರಿನ್ ಟೂರ್ ಭವಿಷ್ಯ. ವಿದೇಶಕ್ಕೆ ತೆರಳೋಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ನಟ ದರ್ಶನ್ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಾಯಿತು. ವಿಚಾರಣೆಯನ್ನ ಆಲಿಸಿದಂಥ ನ್ಯಾಯಾಲಯ, ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಮೇ 30ಕ್ಕೆ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಸಿಟಿ ಸಿವಿಲ್ ಕೋರ್ಟ್ ಮೇ 30ಕ್ಕೆ ದರ್ಶನ್ಗೆ ಫಾರಿನ್ ಟೂರ್ಗೆ ಹೋಗೋದಕ್ಕೆ ಅವಕಾಶ ನೀಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ವಿದೇಶಕ್ಕೆ ತೆರಳೋದಕ್ಕೆ ಅವಕಾಶ ನೀಡದಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅವಕಾಶವನ್ನ ನೀಡುವಂತೆ ದರ್ಶನ್ ಪರ ವಕೀಲ ಲಕ್ಷ್ಮೀಕಾಂತ್ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮೇ 30ಕ್ಕೆ ಆದೇಶ. ಇವತ್ತು ವಿಚಾರಣೆಯಲ್ಲಿ ಏನೇನು ವಾದ ಪ್ರತಿವಾದವನ್ನ ಮಾಡಲಾಯಿತು ಅಂತ ಹೇಳಿ. ವಿದೇಶಿ ಸಿನಿಮಾ ಶೂಟಿಂಗ್ ಆಗಿ ಜೂನ್ 1ರಿಂದ 25ನೇ ತಾರೀಕುವರೆಗೂ, ಅಂದ್ರೆ ಓವರ್ ಆಲ್ ಒಂದು 25 ದಿನಗಳ ಕಾಲ ವಿದೇಶಕ್ಕೆ ತೆರಳಬೇಕು. ಅದರಲ್ಲೂ ಕೂಡ ಯುರೋಪ್ ಮತ್ತೆ ದುಬೈಗೆ ತೆರಳಿ ಸಿನಿಮಾ ಶೂಟಿಂಗ್ ಅನ್ನ ಮಾಡೋದಕ್ಕಾಗಿ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರಾಗಿರುವಂತ ಲಕ್ಷ್ಮೀಕಾಂತ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ಇವತ್ತು 64ನೇ CCH ನ್ಯಾಯಾಲಯದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ಏನು ನ್ಯಾಯಾಲಯ ಹೈಕೋರ್ಟ್ ಜಾಮೀನನ್ನ ನೀಡುವಂತ ಸಂದರ್ಭದಲ್ಲಿ ಏನಾದ್ರೂ ವಿದೇಶಕ್ಕೆ ಹೋಗ್ಬೇಕು ಅಥವಾ ಸಿನಿಮಾ ಶೂಟಿಂಗ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಸೆಷನ್ಸ್ ಕೋರ್ಟ್ ನ ಅನುಮತಿಯನ್ನ ಪಡೆದು ನೀವು ತೆರಳಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ವಿದೇಶಕ್ಕೆ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಇದೊಂದೇ ದುಡಿಮೆ ಆಗಿರೋದ್ರಿಂದ, ಅಂದ್ರೆ ಸಿನಿಮಾದಿಂದಲೇ ಅವರಿಗೆ ಆದಾಯ ಬರೋದ್ರಿಂದ ಅವ್ರಿಗೆ ಈ ಒಂದು ವಿದೇಶ ಪ್ರವಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಗೆ ಈಗ ಆಕ್ಷೇಪಣೆಯನ್ನ SPP ಪ್ರಸನ್ನ ಕುಮಾರ್ ಅವರು ಈಗ ಸಲ್ಲಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿರುವಂತದ್ದು, ಈಗ ಆರೋಪಿ ಆಗಿರೋದ್ರಿಂದ ಆರೋಪಿ ವಿದೇಶಕ್ಕೆ ತೆರಳಿದ್ರೆ ಮತ್ತೆ ಅಲ್ಲಿಂದ ವಾಪಸ್ ಬರ್ತಾರೋ ಇಲ್ಲೊಂದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಜೊತೆಗೆ ಅಲ್ಲಿ ಕೂತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಜೊತೆಗೆ ಅಲ್ಲಿ ಪೊಲೀಸರು ಮಾನಿಟರಿಂಗ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಕೂಡ ಆಕ್ಷೇಪಣೆ ಸಲ್ಲಿಸ್ತಾರೆ. ಜೊತೆಗೆ ವಿದೇಶದಲ್ಲಿ ಎಲ್ಲಿಗೆ ಹೋಗ್ತಾರೆ, ಜೊತೆಗೆ ಎಲ್ಲಿ ಉಳ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಆಕ್ಷೇಪಣೆಯಲ್ಲಿ ಸಲ್ಲಿಕೆ ಮಾಡ್ತಾರೆ. ಆಕ್ಷೇಪಣೆ ಜೊತೆಗೆ ಪ್ರಮುಖವಾಗಿರುವಂತದ್ದು ವಾದ ಮತ್ತೆ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತಹ ನ್ಯಾಯಾಲಯ 30ನೇ ತಾರೀಕಿಗೆ ಅರ್ಜಿ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಅಂದ್ರೆ ಜೂನ್ 1ರಿಂದ 25ನೇ ತಾರೀಕುವರೆಗೂ ಕೂಡ ಅವಕಾಶವನ್ನ ಕೇಳಿರೋದ್ರಿಂದ ಮೇ 30ನೇ ತಾರೀಕು ಈ ಒಂದು ಅರ್ಜಿಯ ಆದೇಶ ಹೊರಬೀಳಲಿದೆ. ವಿದ್ಯಾಶ್ರೀ, ಸಂದೇಶ್, ಚಾನ್ಸಸ್ ಏನಿದೆ ಅಂತ ಹೇಳಿ, ಯಾಕಂದ್ರೆ ಈ ಕೇಸ್ ಎಷ್ಟು ಗಂಭೀರವಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಫಾರಿನ್ ಟೂರ್ಗೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ? ನ್ಯಾಯಾಲಯ ಕೊಟ್ರೆ ಯಾವ ಮಾನದಂಡದ ಮೇಲೆ ಅಥವಾ ಯಾವ ಷರತ್ತಿನ ಮೇಲೆ ಕೊಡಬಹುದು ಅಂತ ಹೇಳಿ ಸಂದೇಶ್. ವಿದೇಶಿ ಈಗಾಗಲೇ ದರ್ಶನ್ ಪರ ವಕೀಲ ಲಕ್ಷ್ಮೀಕಾಂತ್ ಅವರು ಕೂಡ ಮೆನ್ಷನ್ ಮಾಡಿರುವಂತೆ ಹೈಕೋರ್ಟ್ ಜಾಮೀನು ನೀಡುವಂತ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಥವಾ ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ಪಡೆದು, ಅಂದ್ರೆ ಎಲ್ಲಿ ಟ್ರಯಲ್ ನಡೀತಾ ಇದೆಯೋ ಆ ಒಂದು ಕೋರ್ಟ್ ನ ಅನುಮತಿಯನ್ನ ಪಡೆದು ಹೋಗ್ಬೇಕು ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದೇ ಒಂದು ಮಾನದಂಡವನ್ನ ಇಟ್ಕೊಂಡು ಅಥವಾ ಈಗಾಗಲೇ ಸೆಷನ್ಸ್ ಕೋರ್ಟ್ ನ ಅನುಮತಿಯನ್ನ ಪಡೆದು ಹೋಗ್ಬೋದು ಅಂತ ತಿಳಿಸಿರೋದ್ರಿಂದ ಆ ಒಂದು ಮಾನದಂಡವನ್ನ ಇಟ್ಕೊಂಡು ವಿದೇಶ ಪ್ರವಾಸಕ್ಕೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಈಗ ಸದ್ಯ ವಾದ ಪ್ರತಿವಾದವನ್ನ ಆಲಿಸಿರೋದ್ರಿಂದ ಆದೇಶ ಯಾವ ರೀತಿ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವಿದೇಶಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.